ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಒಂದು HDFCನಲ್ಲಿ ನೆಟ್ ಬ್ಯಾಂಕಿಂಗನ್ನು ನಾವು ಯಾವ ರೀತಿಯಾಗಿ ಆ್ಯಕ್ಟಿವೇಟ್ ಮಾಡಬೇಕು. ನೀವು ಮೊದಲನೇದಾಗಿ ನಾನು ಹಿಂದಿನ ವಿಡಿಯೋದಲ್ಲಿ HDFCನ ಒಂದು ಸೇವಿಂಗ್ ಅಕೌಂಟನ್ನು ಹೇಗೆ ಓಪನ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದನ್ನು ನೀವು ನೋಡಿಲ್ಲದಿದ್ದರೆ ನೋಡಿ. ಆ ಅಕೌಂಟ್ ಓಪನ್ ಮಾಡಿದ ನಂತರ ನಿಮಗೇನಾಗುತ್ತೆ, ಕೇವಲ 1 ದಿನಗಳ ಒಳಗಾಗಿ ನಿಮ್ಮ ಅಕೌಂಟ್ ಆ್ಯಕ್ಟಿವೇಟ್ ಆಗುತ್ತೆ ವಿಡಿಯೋ KYC ನಂತರ. ಅದಾದ ನಂತರ ನಿಮಗೆ ಯಾವುದೇ ರೀತಿಯಾದ ಒಂದು ಡೆಬಿಟ್ ಕಾರ್ಡ್ ಸಿಗೋದಿಲ್ಲ. ಅದು ಒಂದು 7 ದಿನಗಳ ನಂತರ ನಿಮ್ಮ ರಿಜಿಸ್ಟರ್ ಅಡ್ರೆಸ್ಗೆ ಬಂದು ಸಿಗುವಂಥದ್ದು. ಅಷ್ಟರಿಂದ ನಾವು ಏನಾದರೂ ಟ್ರಾನ್ಸಾಕ್ಷನನ್ನು ಮಾಡಬೇಕಂದ್ರೆ ನೀವು ಮಾಡ್ಬೋದು. ಮೊದಲನೇದಾಗಿ ನೀವು ಒಂದು ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಇಲ್ಲಿ ನಾವು ಯಾವ ರೀತಿಯಾಗಿ ಸೆಟ್ ಮಾಡ್ಬೇಕಂದ್ರೆ, ಇಲ್ಲಿ ನಿಮಗೆ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಸೆಟ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಒಂದು ಡೆಬಿಟ್ ಕಾರ್ಡ್ ಡೀಟೇಲ್ಸನ್ನು ಕೂಡ ಹಾಕಿ ರಿಜಿಸ್ಟರ್ ಮಾಡ್ಕೋಬೋದು. ಆದರೆ ನಮ್ಮ ಕಡೆ ಈಗ ಡೆಬಿಟ್ ಕಾರ್ಡ್ ಇಲ್ಲ. ಅದನ್ನು ಯಾವ ರೀತಿಯಾಗಿ ನಾವು ಡೆಬಿಟ್ ಕಾರ್ಡ್ ಇಲ್ಲದೆ ರಿಜಿಸ್ಟರ್ ಮಾಡ್ಕೋಬೇಕಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಮೊದಲೇದಾಗಿ ನೀವು ಒಂದು ಈ ವೆಬ್ಸೈಟಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ಓಪನ್ ಮಾಡಿದರೆ ಇದೇ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ನಾವು ಅಂತ ನೀವು ಫಸ್ಟ್ ಟೈಮ್ ಯೂಸರ್ ಅಂತ ಇದೆಯಲ್ವಾ, ಇದು ಯಾವಾಗ ಅಂದರೆ ನೀವೇನಾದರೂ ಆಫ್ಲೈನಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಎಲ್ಲ ಡೀಟೇಲ್ಸ್ ನಿಮಗೆ ಇದ್ದೇ ಇರುತ್ತೆ. ಅದರಿಂದ ನೀವು ಇದನ್ನ ಮಾಡ್ಕೊಬೋದು. ಆದರೆ ನಮ್ಮ ಹತ್ರ ಈಗ ಯಾವುದೇ ಡೀಟೇಲ್ಸ್ ಇಲ್ಲ. ಇಲ್ಲಿ ಫಾರ್ವರ್ಡ್ ಕಸ್ಟಮರ್ ID ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಒಂದು ಡೇಟ್ ಆಫ್ ಬರ್ತ್ ಮುಖಾಂತರನೂ ಆ್ಯಡ್ ಮಾಡ್ಬೋದು, ಪ್ಯಾನ್ ಕಾರ್ಡ್ ನಂಬರನ್ನು ಕೂಡ ಆ್ಯಡ್ ಮಾಡ್ಬೋದು. ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಶೋ ಮಾಡಿದರೆ ಇಲ್ಲಿ ಪ್ಯಾನ್ ನಂಬರ್ ಹಾಕಬೇಕು. ಇಲ್ಲಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿದರೆ ಡೇಟ್ ಆಫ್ ಬರ್ತ್ ಹಾಕಬೇಕು. ಮತ್ತು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಿ ಕ್ಯಾಪ್ಚಾ ಕೋಡನ್ನು ಹಾಕಿ. ಕ್ಯಾಪ್ಚಾ ಕೋಡನ್ನು ಹಾಕಿದ ನಂತರ ಒಂದು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಕಳಿಸ್ತಾರೆ. ಆ OTP ಹಾಕಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನ ಯುವರ್ ಕಸ್ಟಮರ್ ID ಈಸ್, ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಈಗ ನಾವು ರೀಜನ್ರೇಟ್ ಪಿನ್ನನ್ನು ಸೆಟ್ ಮಾಡೋಣ. ಈಗ ಕಸ್ಟಮರ್ ID ಸಿಕ್ತು, ಈಗ ಪಿನ್ನನ್ನು ಜನ್ರೇಟ್ ಮಾಡೋಣ. ಇಲ್ಲಿ ಕೆಳಗಡೆ ನೋಡ್ಬೋದು ಜನರೇಟ್ ಯುವರ್ ಇಂಟರ್ನೆಟ್ ಬ್ಯಾಂಕಿಂಗ್ ಪಿನ್ ಟು ಲಾಗಿನ್, ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನಿಮಗೇನು ಕಸ್ಟಮರ್ ID ಶೋ ಆಗಿತ್ತಲ್ಲ, ಅದೇ ಕಸ್ಟಮರ್ ID ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಇಲ್ಲಿ ನೋಡ್ಬೋದು ನೀವು 2 ವೆರಿಫಿಕೇಷನ್ ಮೆಥಡ್ ಸಿಗ್ತದೆ, SMS ಆ್ಯಂಡ್ ಇಮೇಲ್ ಅಥವಾ SMS ಆ್ಯಂಡ್ ಡೆಬಿಟ್ ಕಾರ್ಡ್. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರು ಮತ್ತು ಇಮೇಲು, ರಿಜಿಸ್ಟರ್ ಇಮೇಲ್ ID ಅಥವಾ ನಿಮ್ಮ ರಿಜಿಸ್ಟರ್ SMS ಅಂದರೆ ಮೊಬೈಲ್ ನಂಬರು ಮತ್ತು ಡೆಬಿಟ್ ಕಾರ್ಡ್ ಡೀಟೇಲ್ಸು. ಈಗ ನಮ್ಮ ಹತ್ರ ಡೆಬಿಟ್ ಕಾರ್ಡ್ ಇಲ್ಲ, ಅದಕ್ಕಾಗಿ ನಾವೇನು ಮಾಡೋಣ, ರಿಜಿಸ್ಟರ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ID OTP ಅಂತ ನಾವು ಅದನ್ನ ಸೆಟ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ನೀವು ಅಕೌಂಟ್ ಓಪನ್ ಮಾಡುವಾಗ ಇಮೇಲ್ IDಯನ್ನು ಕರೆಕ್ಟಾಗಿ ಹಾಕಿ. ಎಲ್ಲ ಡೀಟೇಲ್ಸನ್ನು ಹಾಕಿದ ನಂತರ ಇಲ್ಲಿ ನೀವೇನಾಗುತ್ತೆ, ಒಂದು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ನಿಮ್ಗೆ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ SMS ಇಮೇಲನ್ನೇ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇಲ್ಲ ಅಂದರೆ, ನೀವು ಆಲ್ರೆಡಿ ನೀವು ಡೆಬಿಟ್ ಕಾರ್ಡ್ ಸಿಕ್ಕಿದ್ರೆ ಅದನ್ನು ಕೂಡ ಚಾಯ್ಸ್ ಮಾಡ್ಬೋದು. ಈಗ ನಾನು OTPಯನ್ನು ಸೆಂಡ್ ಮಾಡಬೇಕು. ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಅದಕ್ಕಿಂತ ಮುಂಚೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಕೂಡ ಹಾಕಬೇಕು. ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮತ್ತು ರಿಜಿಸ್ಟರ್ಡ್ ಇಮೇಲ್ IDಗೂ ಕೂಡ ಒಂದು 3 ಡಿಜಿಟ್ OTP ಬಂದಿರುತ್ತೆ. ಎಲ್ಲ ಸಪ್ರೇಟನ್ನು ಹಾಕಿ. ನೀವು ಮೊಬೈಲ್ ನಂಬರ್ದು ಹೋಗಿ ಇಮೇಲ್ IDಯಲ್ಲಿ ಹಾಕಿದ್ರೆ ಅದು ವೆರಿಫೈ ಆಗೋದಿಲ್ಲ. ಅದಕ್ಕಾಗಿ ನೋಡ್ಕೊಂಡು ಕರೆಕ್ಟ್ ಹಾಕಿ. ಎಲ್ಲವನ್ನು ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಪಾಸ್ವರ್ಡನ್ನು ಹಾಕಬೇಕು. ಪಾಸ್ವರ್ಡನ್ನು ಯಾವ ರೀತಿಯಾಗಿ ಹಾಕಬೇಕಂದ್ರೆ, ಒಂದು ಆಲ್ಫಾಬೆಟ್ ನಂಬರ್ ಇರಬೇಕು, ಆಲ್ಫಾಬೆಟ್ ಒಂದು ಅಕ್ಷರ ಇರಬೇಕು, ಅಂದರೆ ಮತ್ತು ಅದರಲ್ಲಿ ಒಂದು ಕ್ಯಾಪಿಟಲ್ ಕೂಡ ಇರಬೇಕು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಇರಬೇಕು. ನಾನೊಂದು ರೆಫರೆನ್ಸ್ಗೋಸ್ಕರ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಪಾಸ್ವರ್ಡನ್ನು ತೋರಿಸ್ತಾ ಇದ್ದೇನೆ. ಆ ರೀತಿಯಾಗಿ ಇರಬೇಕು. ಆ ರೀತಿಯಾಗಿ ನಿಮ್ಮ ನೇಮು ಮತ್ತು ನಿಮ್ಮ ನಂಬರ್ಸು ಏನೋ ಅದನ್ನ ಶಫಲ್ ಮಾಡಿಕೊಂಡು ನೀವು ಅದನ್ನ ಇಟ್ಕೋಬೇಕು. ಇಲ್ಲಿ ನ್ಯೂ ಪಾಸ್ವರ್ಡು ಮತ್ತು ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಎರಡೂ ಸೇಮ್ ಇರಬೇಕು. ಸೇಮನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಪುವರ್ ಅಂತ ಬರಬಾರ್ದು, ಗುಡ್ಡು ಮತ್ತು ವೆರಿ ಗುಡ್ ಬಂದರೆ ನೀವು ಒಂದು ಹಾಕಿದ ಒಂದು ಪಾಸ್ವರ್ಡು ಅವರ ಒಂದು ವೆರಿಫಿಕೇಷನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಾದ ನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಸಕ್ಸಸ್ಫುಲ್ಲಾಗಿ ನೀವು ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಪಿನ್ನನ್ನು ಕೂಡ ಸೆಟ್ ಮಾಡಿದಿರಿ. ಈಗ ಏನು ಮಾಡಬೇಕು, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಿಮ್ಗೆ ಆಲ್ರೆಡಿ ಒಂದು ಕಸ್ಟಮರ್ ID ಸಿಕ್ಕಿತ್ತು, ಅದನ್ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿ. ಯಾವುದೋ ಪಾಸ್ವರ್ಡನ್ನು ನೀವು ಇಟ್ಟಿರ್ತೀರಲ್ಲ ಅದೇ ಪಾಸ್ವರ್ಡನ್ನು ಎಂಟರ್ ಮಾಡಿ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಎಕ್ಸೆಪ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಅಕೌಂಟ್ ಡೀಟೇಲ್ಸು, ಅಕೌಂಟ್ ನಂಬರು ಎಲ್ಲವೂ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಬೇಕಾದರೆ ಇಲ್ಲಿ ಸೇವಿಂಗ್ ಅಕೌಂಟ್ ಮೇಲೆ ಒಂದು ಏರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೇ ಇರುವಂಥದ್ದು, ಬ್ರ್ಯಾಂಚ್ ಆಗಿರ್ಬೋದು, IFSC ಕೋಡ್ ಆಗಿರ್ಬೋದು, ನಿಮ್ಮ MMID ಆಗಿರ್ಬೋದು, ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಆಗಿರ್ಬೋದು, ಎಲ್ಲವೂ ಇಲ್ಲಿ ನಿಮಗೆ ತೋರಿಸುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಈಗ ಟ್ರಾನ್ಸಾಕ್ಷನ್ಗಳನ್ನು ನೀವು ಮಾಡ್ಕೊಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಇಲ್ಲಿ ನೋಡ್ಬೋದು, ನಿಮ್ಮ ಡೆಬಿಟ್ ಕಾರ್ಡ್ ಕೂಡ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ನಿಮಗೆ ಮನಿ ಬ್ಯಾಕ್ ಡೆಬಿಟ್ ಕಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ಮೊದಲು ಇದು ಮಿಲೇನಿಯರ್ ಡೆಬಿಟ್ ಕಾರ್ಡ್ ಕೊಡ್ತಿದ್ರು DG ಯೂತ್ ಸೇವಿಂಗ್ ಅಕೌಂಟ್ಗೆ. ಈಗ ಒಂದು ಮನಿ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಕೊಡ್ತಾಯಿದ್ದಾರೆ. ಇದೇ ಒಂದು ಒಳ್ಳೆ ಅಂತ ಹೇಳ್ಬೋದು.
ಒಳ್ಳೆಯದಂತಲೇ ಹೇಳ್ಬೋದು. ಈಗ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಯಾವ ರೀತಿಯಾಗಿ ಇಲ್ಲಿ ಟ್ರಾನ್ಸಾಕ್ಷನ್ಗಳನ್ನ ಮಾಡಬೇಕು, ಯಾವ ರೀತಿಯಾಗಿ ಒಂದು ಬೇರೆಯವರಿಗೆ ಒಂದು ಫಂಡನ್ನು ಟ್ರಾನ್ಸ್ಫರ್ ಮಾಡಬೇಕು, ಮತ್ತು ಮೊಬೈಲ್ ಬ್ಯಾಂಕಿಂಗನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು. ಮೊಬೈಲ್ ಬ್ಯಾಂಕಿಂಗ್ ಮಾಡೋಕ್ಕೆ ನಿಮಗೆ ಡೆಬಿಟ್ ಕಾರ್ಡ್ ಬೇಕೇ ಬೇಕು. ಮತ್ತು ಅದ್ರ ಜೊತೆಗೆ ನೀವೇನಾದರೂ ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಇದ್ದರೆ ಆ ಪಾಸ್ವರ್ಡ್ ಮುಖಾಂತರನೂ ಕೂಡ ಮಾಡ್ಕೋಬೋದು. ನಾವೀಗ ವಿತೌಟ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡನ್ನು ರಿಜಿಸ್ಟರ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಒಂದು ಮೊಬೈಲ್ ಬ್ಯಾಂಕಿಂಗನ್ನು ಕೂಡ ನಾವು ವಿತ್ ದ ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡನ್ನು ಕೂಡ ಯೂಸ್ ಮಾಡಿಕೊಂಡು ಅದನ್ನ ವೆರಿಫೈ ಮಾಡ್ಕೋಬೇಕು. ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ಫಂಡನ್ನು ಹೇಗೆ ಟ್ರಾನ್ಸ್ಫರ್ ಮಾಡೋದು, ಇನ್ನಿತರದ ಎಲ್ಲ ಸರ್ವಿಸ್ಗಳನ್ನು ನಾನು ಆಲ್ರೆಡಿ ಕೂಡ ವಿಡಿಯೋ ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೋಡ್ಕೊಳ್ಳಿ. ಈಗ ಒಂದು ಲೇಟೆಸ್ಟ್ ಪ್ರೊಸೆಸ್ನಲ್ಲಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನ ತಿಳಿಸಿ, ನಾನು ಖಂಡಿತವಾಗಲೂ ರಿಪ್ಲೈ ಮಾಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.